from meaning. Yes, good evening all dear students. ನಾನು ನಿಮ್ಮ ಎ ಮುಜಾವರ್ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ವಿಕಾಸ್ ಕರಿಯರ್ ಅಕಾಡೆಮಿ. ಸೊ ಕೊನೆ ಕ್ಲಾಸಲ್ಲಿ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಅಂದರೆ ಏನು ಅನ್ನೋದನ್ನು ಕೊನೆ ಕ್ಲಾಸಲ್ಲಿ ನೋಡಿದ್ವಿ. ಸೊ ಇವತ್ತು ಇನ್ನೂ ಭಾಳಷ್ಟು ಬೇರೆ ಬೇರೆ ವೀಡಿಯೋಸ್ಗಳನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ, ವಿಕಾಸ್ ಕರಿಯರ್ ಅಕಾಡೆಮಿ. ಸೊ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಸೊ ವಿ ಕ್ಯಾನ್ ಲರ್ನ್ ರಿಟನ್ ಇಂಗ್ಲೀಷ್ ಆ್ಯಂಡ್ ಆಸ್ ವೆಲ್ ಆಸ್ ಗ್ರಾಮೆಟಿಕಲ್ ಇಂಗ್ಲೀಷ್, ರಿಟನ್ ಇಂಗ್ಲೀಷ್ ಆ್ಯಂಡ್ ಆಸ್ ವೆಲ್ ಆಸ್ ಸ್ಪೋಕನ್ ಇಂಗ್ಲೀಷ್. ಸೊ ನಿಮಗೆ ಕನ್ನಡದಿಂದ ಇಂಗ್ಲೀಷ್ ಕಲಿಸುವಂಥ ಸಂಸ್ಥೆ ಅದು ವಿಕಾಸ್ ಕರಿಯರ್ ಅಕಾಡೆಮಿ. ಸೊ ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ, ನಾವು ಬೆಂಗಳೂರಲ್ಲಿಯೂ ಈಗ ಕ್ಲಾಸನ್ನು ಪ್ರಾರಂಭ ಮಾಡಿದ್ದೀವಿ. ಸೊ ಬೆಂಗಳೂರು ವಿದ್ಯಾರ್ಥಿಗಳು ನಮ್ಮ ಒಂದು ಆಫ್ಲೈನ್ ಕ್ಲಾಸಸ್ಗೆ ಬಂದು ಹಾಜರಾಗ್ಬೋದು. ಸೊ ಆ್ಯಸ್ ಯು ನೋ ದ್ಯಾಟ್ ವಿ ಹ್ಯಾವ್ 2 branches in Dharwad. One is at Anjuman Complex near CBT Dharwad and second is Saptapur last bus stop Dharwad. ಸೊ 2 ಧಾರವಾಡದಲ್ಲೇ, ಒಂದು ಬೆಂಗಳೂರಿದೆ. ಯಾರ್ಯಾರಿಗೆ ಆಫ್ಲೈನ್ ಕ್ಲಾಸಸ್ಗೆ ಬರಲಿಕ್ಕೆ ಆಸೆ ಇದೆ ದಯವಿಟ್ಟು ಬನ್ನಿ. ಸೊ ಖಂಡಿತ ನಾವು ನಿಮಗೆ ರೆಡಿ ಮಾಡ್ತೀವಿ. ಅಫ್ಕೋರ್ಸ್ ಇಲ್ಲಿ ಗ್ರಾಮರ್ ಪ್ಲಸ್ ಸ್ಪೋಕನ್ ಇಂಗ್ಲೀಷ್ ಅಷ್ಟೇ ಅಲ್ಲ, ನಿಮಗೆ ಪಬ್ಲಿಕ್ ಸ್ಪೀಕಿಂಗ್ ಆಗಲಿ ಅಥವಾ ಸ್ಟೇಜ್ ಕರೇಜ್ ಆಗಲಿ ಅಥವಾ ಕನ್ವರ್ಸೇಷನ್ ಇರ್ಬೋದು, ಹೀಗೆ ಬೇರೆ ಬೇರೆ ಒಂದು ಆ್ಯಕ್ಟಿವಿಟೀಸ್ ಮೂಲಕ ನಾವು ನಿಮಗೆ ಇಂಗ್ಲೀಷ್ ಬರೆಯೋದನ್ನು, ಇಂಗ್ಲೀಷ್ ಮಾತಾಡೋದನ್ನು ಕಲಿಸ್ಕೊಡ್ತಾ ಇದ್ದೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ನನ್ನ ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ನೋಡ್ಕೋಬೋದು. ಸೊ ಆ್ಯಸ್ ಯು ನೋ ದ್ಯಾಟ್ ಇಲ್ಲಿ ನಿಮಗೆ ಒಂದು ನೆನ್ಪಿಟ್ಕೋಬೇಕು, ಕನ್ನಡದಲ್ಲಿ ಯಾವ ರೀತಿ 3 ಪುರುಷಗಳಿದೆ ಹಾಗೆ ಇಂಗ್ಲೀಷಲ್ಲೂ 3 persons. ಸೊ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಸೊ ಇದಕ್ಕೆ ನಾವು ಏನಂತೀವಿ ಅಂದರೆ ಪರ್ಸನ್ಸ್ ಅಂತ ಹೇಳ್ತೀವಿ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಕನ್ನಡದಲ್ಲಿ ಪುರುಷಗಳು ಅಂತೀವಿ, ಪುರುಷಗಳು. ಓಕೆ. ಸೊ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಓಕೆ. ಸೊ ಇಲ್ಲಿ ಸಿಂಗ್ಯುಲರ್ ಯಾರು, ಪ್ಲೂರಲ್ ಯಾರು, ಫಸ್ಟ್ ಪರ್ಸನ್ ಯಾರು, ಸೆಕೆಂಡ್ ಪರ್ಸನ್ ಯಾರು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ಯಾಕಂತಂದರೆ ನಿಮಗಿದು ಗೊತ್ತಿಲ್ಲ ಅಂದರೆ ನಿಜವಾಗ್ಲೂ ಸ್ವಲ್ಪ ಸೆಂಟೆನ್ಸಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಫಸ್ಟ್ ಪರ್ಸನ್ ಬರ್ಕೊಳ್ಳಿ ದಯವಿಟ್ಟು. ಪ್ಲೀಸ್ ಕೀಪ್ ಎ ಪೆನ್ ಆ್ಯಂಡ್ ಬುಕ್. ಫಸ್ಟ್ ಪರ್ಸನ್ ಐ ಅಂದರೆ ನಾನು ಅಂತ ಆಗುತ್ತೆ. ಸೊ ಪ್ಲೂರಲ್ ವಿ ಅಂದರೆ ನಾವು ಅಂತ ಆಗುತ್ತೆ. ಓಕೆ. ಸೊ ದಿಸ್ ಈಸ್ ವಾಟ್ ಫಸ್ಟ್ ಪರ್ಸನ್. ಆ್ಯಂಡ್ ಅದೇ ರೀತಿಯಾಗಿ ಸೆಕೆಂಡ್ ಪರ್ಸನ್, ಹೂ ಈಸ್ ಸೆಕೆಂಡ್ ಪರ್ಸನ್, ಯು ಈಸ್ ಎ ಸೆಕೆಂಡ್ ಪರ್ಸನ್, ನೀನು ಅಂತ ಆಗುತ್ತೆ. ನೀನು ಅಂದರೆ ಯು ಅಂದರೆ ನೀನು, ಸೆಕೆಂಡ್ ಪರ್ಸನ್. ಆ್ಯಂಡ್ ಯು ಈಸ್ ನೀವು ಅಂತ ಆಗುತ್ತೆ. ಓಕೆ. ನೀನು ಮತ್ತು ನೀವು, ಸೆಕೆಂಡ್ ಪರ್ಸನ್ ಯಾರಪ್ಪ ಅಂತಂದರೆ ನೀನು ಮತ್ತು ನೀವು. ಸೊ ಈಗ ನೀನು ನೀವು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ಆ ಅಕ್ಕಪಕ್ಕ ಅಂದರೆ ಯು ಜೊತೆಗೆ ಬರುವಂಥ ಶಬ್ದಗಳ ಮೇಲೆ, ಅಕ್ಕಪಕ್ಕ ಶಬ್ದಗಳ ಮೇಲೆ ನಾವು ಅರ್ಥ ಮಾಡ್ಕೋಬೇಕು. ಯಾವುದಾದ್ರೂ ಈಗ ಹುಡುಗನಿಗೆ ನಾವು ಬೈಬೇಕು ಅಥವಾ ಕರಿಬೇಕು ಅಂದರೆ ಯು ಕಮ್ ಹಿಯರ್ ಅಂತೀವಿ. ಯು ಕಮ್ ಹಿಯರ್ ಅಂದರೆ ಏನು, ನೀಲ್ ಬಾ ಅಂತ ಅರ್ಥ ಆಗುತ್ತೆ. ಇಲ್ಲಿ ಅದೇ ರೀತಿ ನಾವು ಪ್ಲೂರಲ್ ಹೇಳಬೇಕಂದ್ರೆ ಪ್ಲೀಸ್ ಯು ಕಮ್ ಹಿಯರ್ ಅಂತೀವಿ, ನೀವು ಇಲ್ಲಿ ಬನ್ನಿ ಅಂತ ಆಗುತ್ತೆ. ಅಂದರೆ ಅಕ್ಕಪಕ್ಕದ ಶಬ್ದಗಳ ಜೊತೆಗೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಥರ್ಡ್ ಪರ್ಸನ್, ಹೂ ಈಸ್ ಥರ್ಡ್ ಪರ್ಸನ್. ಸೊ ಥರ್ಡ್ ಪರ್ಸನ್ ಈಸ್ ಹೀ, ಅವನು, ಇವನು. ದಯವಿಟ್ಟು ಬರ್ಕೊಳ್ಳಿ. ಸೊ ಅವನು ಅಥವಾ ಇವನು ಅಂತ ಆಗುತ್ತೆ. ಇವನು, ಅವನು, ಇವನು. ಸೊ ಶಿ, ಅವಳು, ಇವಳು, ಅವಳು, ಇವಳು. ಇಟ್, ಇದು, ಅದು. ಇಟ್ ಅಂದರೆ ಇದು ಮತ್ತು ಅದು. ಆ್ಯಂಡ್ ಸೇಮ್ ಟೈಮ್ ಪ್ಲೂರಲಲ್ಲಿ ನೋಡಬೇಕು ಅಂದರೆ ದೇ ಅಂತ ಆಗುತ್ತೆ. ದೇ ಅಂದರೆ ಅವರು, ಇವರು. ಓಕೆ. ಸೊ ಪ್ಲೀಸ್ ಟ್ರೈ ಟು ರಿಮೆಂಬರ್. ಫಸ್ಟ್ ಪರ್ಸನ್ ಐ ಆ್ಯಂಡ್ ವಿ. ಓಕೆ. ಸೆಕೆಂಡ್ ಪರ್ಸನ್ ಯು ಆ್ಯಂಡ್ ನೀನು ಮತ್ತು ನೀವು. ಥರ್ಡ್ ಪರ್ಸನ್ ಹಿ, ಶಿ, ಇಟ್ ಆ್ಯಂಡ್ ಪ್ಲೂರಲ್ ದೇ. ಓಕೆ. ದಿಸ್ ಈಸ್ ಥರ್ಡ್ ಪರ್ಸನ್. ಇನ್ನೊಂದು ಇಲ್ಲಿ ನೌನ್ ಅಂದರೆ ನೇಮ್ ಆಫ್ ದಿ ಪರ್ಸನ್, ಪ್ಲೇಸ್, ಅನಿಮಲ್, ಥಿಂಗ್ಸ್. ಇದು ಏನಾಗುತ್ತೆ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಲಲ್ಲಿ ಬರುತ್ತೆ. ಸೊ ಇಷ್ಟು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ಈಗ ನಾವು ಯಾವ ರೀತಿ ಕನ್ನಡದಲ್ಲಿ ಇದ್ದಾಗ, ಕನ್ನಡ ಸೆಂಟೆನ್ಸ್ ಇದ್ದಾಗ ಅಥವಾ ಕನ್ನಡದಿಂದ ಇಂಗ್ಲೀಷ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ.
ಸೊ ಪ್ರೆಸೆಂಟ್ ಇಂಡೆಫಿನಿಟ್ ಅಂತಿದೆ ನೋಡಿ. ಸೊ ಇಲ್ಲಿ ಪ್ರೆಸೆಂಟ್ ಇಂಡೆಫಿನಿಟು, ಪ್ರೆಸೆಂಟ್ ಅಂದರೆ ಈಗ, ಇಂಡೆಫಿನಿಟ್ ಅಂದರೆ ಡೆಫಿನೆಟ್ ಆಗಿಲ್ಲ, ಕ್ರಿಯೆ ನಡಿಬೋದು ಅಥವಾ ನಡಿದೇನೆ ಇರ್ಬೋದು. ಸೊ ಪ್ರೆಸೆಂಟ್ ಇಂಡೆಫಿನಿಟ್ಸ್. ಓಕೆ, ಸೊ ಇಂಡೆಫಿನಿಟ್ ಅಂದರೆ ಕ್ರಿಯೆ ನಡಿಬೋದು ನಡೆಯದೇ ಇರ್ಬೋದು. ಎಲ್ಲಿ? ಪ್ರೆಸೆಂಟ್ ಟೆನ್ಸಲ್ಲಿ, ವರ್ತಮಾನಕಾಲ ನಡಿಬೋದು ನಡೆಬೋದು. ಈಗ ನಾನು ಪ್ರತಿದಿನಾಲೂ ಶಾಲೆಗೆ ಹೋಗುತ್ತೇನೆ ಅಂತಿದೆ. ಸೊ ನಾನು ಹೋಗ್ಬೋದು ಹೋಗದೇನೆ ಇರ್ಬೋದು. ಸೊ ಹೋಗುತ್ತೇನೆ ಅಂದಾಗ ಐ ಗೋ ಟು ಸ್ಕೂಲ್ ಅಂತ ಆಗತ್ತೆ. ಐ ಗೋ ಟು ಸ್ಕೂಲ್. ಹೋಗುತ್ತೇನೆ, ಇನ್ನೂ ಹೋಗಬೇಕು, ಹೋಗಿಲ್ಲ. ಓಕೆ, ಇದನ್ನು ನಾವು ಭೂತಕಾಲದಲ್ಲಿ ಹೇಳಬೇಕು ಅಂದರೆ ಐ ವೆಂಟ್ ಟು ಸ್ಕೂಲ್ ಅಂತ ಆಗುತ್ತೆ. ನಾನು ಶಾಲೆಗೆ ಹೋದೆ ಅಂತ ಹೇಳ್ಬೇಕಾದ್ರೆ ಐ ವೆಂಟ್ ಟು ಸ್ಕೂಲ್. ಸೊ ಐ ಬಂದಾಗ ಅಂದರೆ ವರ್ಬ್ ಒನ್ ಹಾಕ್ಕೊಂಡು ನಾವು ವಾಕ್ಯವನ್ನು ಮಾಡಬೇಕು. ಸೊ ಅದೇ ರೀತಿಯಾಗಿ ಸೆಕೆಂಡ್, ಅವನು ಆಟ ಆಡುತ್ತಾನೆ ಅಥವಾ ಅವನು ಕ್ರಿಕೆಟ್ ಆಡುತ್ತಾನೆ. ಅವನು ಕ್ರಿಕೆಟ್ ಆಡುತ್ತಾನೆ. ಅವನು ಕ್ರಿಕೆಟ್ ಆಡುತ್ತಾನೆ. ಅವನು ಅಂದರೆ ಹೀ ಬರುತ್ತೆ. ಇಲ್ಲಿ ಆಡುತ್ತಾನೆ ವರ್ಬ್ ಬರಬೇಕು. ಹೀ ಪ್ಲೇಸ್ ಕ್ರಿಕೆಟ್. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಹೀ ಪ್ಲೇಸ್ ಕ್ರಿಕೆಟ್. ಯಾಕೆ ಪ್ಲೇಸ್ ಅಂತಂದರೆ ಥರ್ಡ್ ಪರ್ಸನ್ ಇರೋದ್ರಿಂದ, ಹೀ ಶಿ ಇಟ್ ಇರೋದ್ರಿಂದ ಎಸ್ ಅಥವಾ ಇ ಎಸ್ ಪ್ರತ್ಯಯ ಬರಲೇಬೇಕು. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಪ್ರೆಸೆಂಟ್ ಇಂಡೆಫಿನಿಟಲ್ಲಿ ಹೀ ಶಿ ಇಟ್ಗೆ ಮತ್ತು ನೌನ್ಗೆ ಎಸ್ ಅಥವಾ ಇ ಎಸ್ ಪ್ರತ್ಯಯ ಬರಲೇಬೇಕು. ಬರಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ, ಗ್ರಾಮೆಟಿಕಲಿ ಸೆಂಟೆನ್ಸ್ ಆಗಲ್ಲ. ಹೀ ಪ್ಲೇ ಕ್ರಿಕೆಟ್ ಅಂದರೆ ತಪ್ಪು, ಹೀ ಪ್ಲೇಸ್ ಕ್ರಿಕೆಟ್. ಓಕೆ, ಇಲ್ಲಿ ಐ ಗೋ ಟು ಸ್ಕೂಲ್ ಇದ್ದಿದ್ದು ಇಲ್ಲಿ ಹೀ ಗೋಸ್ ಟು ಸ್ಕೂಲ್ ಆಗುತ್ತೆ. ಹೀ ಪ್ಲೇಸ್ ಕ್ರಿಕೆಟ್. ಅವಳು ಹಾಡುತ್ತಾಳೆ. ಶಿ ಥರ್ಡ್ ಪರ್ಸನ್, ಅವಳು. ಸಿಂಗ್ಸ್, ಶಿ ಸಿಂಗ್ಸ್ ಅ ಸಾಂಗ್. ಓಕೆ, ಶಿ ಸಿಂಗ್ಸ್ ಎ ಸಾಂಗ್. ಸಿಂಗ್ಸ್ ಎಸ್ ಆರ್ ಎಸ್ ಪ್ರತ್ಯಯ ಬರಲೇಬೇಕು. ಶಿ ಸಿಂಗ್ಸ್ ಎ ಸಾಂಗ್. ಸೊ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಎಸ್ ಅಥವಾ ಇ ಎಸ್ ಪ್ರತ್ಯಯ ಬರಲೇಬೇಕು. ಬರಲಿಲ್ಲ ಅಂದರೆ ಇಂಗ್ಲೀಷು ತಪ್ಪಾಗುತ್ತೆ. ಇಲ್ಲಿ ನೋಡಿ, ಅವರು ಪುಸ್ತಕಗಳನ್ನು ಓದುತ್ತಾರೆ ಅಂತಿದೆ. ಸೊ ಅವರು ಪುಸ್ತಕಗಳನ್ನು ಓದುತ್ತಾರೆ ಅಂದಾಗ ಅವರು ಪ್ಲೂರಲ್ ಆಗುತ್ತೆ. ಸೊ ಪ್ಲೂರಲ್ ಆಗುತ್ತೆ. ಅವರು ಪುಸ್ತಕಗಳನ್ನು ಓದುತ್ತಾರೆ. ದೇ ರೀಡ್ ಬುಕ್ಸ್. ಅವರು ಅಂದರೆ ದೇ ರೀಡ್ ಬುಕ್ಸ್. ಓಕೆ, ಇಲ್ಲಿ ಬುಕ್ಸ್ ಯಾಕಂದರೆ ಪ್ಲೂರಲ್ ಇದೆ, ಪುಸ್ತಕಗಳನ್ನು ಅಂತಿದೆ, ಅದಕ್ಕೆ ಬುಕ್ಸ್ ಅಂತ ಬರಬೇಕು. ಇಲ್ಲಿ ರೀಡ್ಸ್ ಬರಲ್ಲ, ಯಾಕಂದರೆ ಇದು ಥರ್ಡ್ ಪರ್ಸನ್ ಪ್ಲೂರಲ್ ಇದೆ, ಅದಕ್ಕೆ ದೇ ರೀಡ್ ಬುಕ್ಸ್. ನಾವು ಹಾಲು ಕುಡಿಯುತ್ತೇವೆ. ನಾವು ಅಂತಂದರೆ ವಿ ಡ್ರಿಂಕ್ ಮಿಲ್ಕ್. ನೀವು ಇಲ್ಲಿ ಪ್ರಶ್ನೆ ಕೇಳ್ಬೋದು, ಸರ್ ಇಲ್ಲಿ ವಿ ಆರ್ ಡ್ರಿಂಕ್ ಮಿಲ್ಕ್ ಬರಂಗಿಲ್ಲೇನ್ರಿ ಅಂತ ಕೇಳ್ಬೋದು. ವಿ ಆರ್ ಬರಲ್ಲ, ಯಾಕಂದರೆ ಪ್ರೆಸೆಂಟ್ ಇಂಡೆಫಿನಿಟಲ್ಲಿ ಇದ್ದಾಗ ಯಾವುದೇ ಹೆಲ್ಪಿಂಗ್ ವರ್ಬ್ ಬರಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರಲ್ಲ. ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಅದಕ್ಕೆ ವಿ ಡ್ರಿಂಕ್ ಮಿಲ್ಕ್. ಸೊ ಇಲ್ಲಿ ವಿ ಡ್ರಿಂಕ್ ಮಿಲ್ಕ್ಸ್ ಆಗೋದಿಲ್ಲನ್ರಿ, ಆಗಲ್ಲ. ಮಿಲ್ಕ್ ಈಸ್ ಸಿಂಗ್ಯುಲರ್ ಹೌದು, ಪ್ಲೂರಲ್ ಹೌದು, ಮಿಲ್ಕ್ಸ್ ಅಂತ ಅನ್ನಕ್ಕೆ ಬರಂಗಿಲ್ಲ. ಆ್ಯಂಡ್ ಇಲ್ಲಿ ದ ಬರಂಗಿಲ್ಲೇನ್ರಿ ಅಂತ ಕೇಳ್ಬೋದು. ದನು ಬರಂಗಿಲ್ಲ, ಯಾಕಂದರೆ ಆರ್ಟಿಕಲ್ಸು, ದ ಮೀನ್ಸ್ ಆರ್ಟಿಕಲ್ಸು. ಇಲ್ಲಿ ಇದು ಲಿಕ್ವಿಡ್ ಇರೋದ್ರಿಂದ, ಸೊ ಲಿಕ್ವಿಡ್, ಬಿಫೋರ್ ಲಿಕ್ವಿಡ್ ವಿ ಕಾಂಟ್ ಯೂಸ್ ಆರ್ಟಿಕಲ್ಸ್. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಆರ್ಟಿಕಲ್ಸ್ ಲೆಸನನ್ನು ನಾನು ಆಲ್ರೆಡಿ ಮಾಡಿದ್ದೀನಿ. ಯಾರು ನೋಡಿಲ್ಲ ಆರ್ಟಿಕಲ್ಸ್ ಲೆಸನ್ನು, ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಬೋದು, ನೋಡ್ಬೋದು. ಸೊ ವಿ ಡ್ರಿಂಕ್ ಮಿಲ್ಕ್. ಸೊ ನೋಡಿ, ಪ್ರೆಸೆಂಟ್ ಇಂಡೆಫಿನಿಟ್ ಇದೆ. ಪ್ರೆಸೆಂಟ್ ಇಂಡೆಫಿನಿಟಲ್ಲಿದ್ದಾಗ ಏನು ಮಾಡಬೇಕು? ಯಾವುದೇ ಹೆಲ್ಪಿಂಗ್ ವರ್ಬ್ ಬಳಸಬಾರ್ದು. ಓಕೆ, ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ದ ಸನ್ ರೈಸಸ್ ಇನ್ ದ ಈಸ್ಟ್. The sun rises in the east. The sun rises in the east. The sun rises in the east. Okay. ಒಂದು ನೆನಪಿಟ್ಟುಕೊಳ್ಳಿ, ಇಲ್ಲಿ ಸನ್ ಅಂದರೆ ನಿರ್ದಿಷ್ಟವಾಗಿದೆ, ಅದಕ್ಕೆ ಇಲ್ಲಿ ದ ಸನ್ ಬರಬೇಕು. ಯಾವಾಗ ಕಣ್ಣಿಗೆ ಕಾಣಿಸ್ತದೆ ಅಥವಾ ಯಾವುದು ಕಣ್ಣಿಗೆ ಕಾಣಿಸ್ತಾ ಇದೆ ನಿರ್ದಿಷ್ಟವಾಗಿದೆ, ಆವಾಗ ದ ಸನ್, ದ ಮೂನ್, ದಿ ಅರ್ತ್. ಸೊ ಈ ರೀತಿಯಾಗಿ ನಾವು ಆರ್ಟಿಕಲ್ಸನ್ನು ಬಳಸಬೇಕಾಗುತ್ತದೆ. ದ ಸನ್ ರೈಸಸ್ ಇನ್ ದ ಈಸ್ಟ್. ಪಕ್ಷಿಗಳು ಆಕಾಶದಲ್ಲಿ ಹಾರುತ್ತವೆ. ದ ಬರ್ಡ್ಸ್
the birds fly in the sky. Okay, the birds fly in the sky. ಇಲ್ಲಿ ಫ್ಲೈಸ್ ಬರಂಗಿಲ್ಲ ಸರ್ ಅಂದರೆ ಇಲ್ಲಿ ಬರಂಗಿಲ್ಲ, ಫ್ಲೈಸ್ ಬರಂಗಿಲ್ಲ, ಯಾಕಂದರೆ ಪಕ್ಷಿಗಳು ಅಂತಿದೆ. ಪ್ಲೂರಲ್ ಇದ್ದಾಗ ಇಲ್ಲಿ ಫ್ಲೈ ಬರಲ್ಲ. ಪಕ್ಷಿ ಅಂತಿದ್ದಾಗ ದ ಬರ್ಡ್ ಫ್ಲೈಸ್ ಅಂತ ಬರುತ್ತೆ. ಸೊ ದಿಸ್ ಈಸ್ ವಾಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ದಯವಿಟ್ಟು ನೆನ್ಪಿಟ್ಕೊಳ್ಳಿ ಆತ್ಮೀಯ ವಿದ್ಯಾರ್ಥಿಗಳೇ. ಇದನ್ನು ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ, ಈ ರೀತಿ ಇದನ್ನು ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ನಾನು ಬೇರೆ ಬೇರೆ ವಾಕ್ಯಗಳನ್ನು ತೋರಿಸ್ತಾ ಇದ್ದೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯಾವ ರೀತಿ ವಾಕ್ಯಗಳನ್ನು ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ನೀನು ಇಂಗ್ಲೀಷ್ ಚೆನ್ನಾಗಿ ಮಾತನಾಡುತ್ತಿ. ಓಕೆ, ನೀನು ಅಂದರೆ ಯು ಅಂತ ಬರುತ್ತೆ. ಯು ಸ್ಪೀಕ್ ಇಂಗ್ಲೀಷ್ ಬ್ಯೂಟಿಫುಲ್ಲಿ. ಇಂಗ್ಲೀಷ್ ಬ್ಯೂಟಿಫುಲ್ಲಿ. ನೀವು ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡ್ತೀರಿ. ಯು ಸ್ಪೀಕ್ ಇಂಗ್ಲೀಷ್ ವೆರಿ ವೆಲ್ ಅಂತಲೂ ಹೇಳ್ಬೋದು. ಯು ಸ್ಪೀಕ್ ಇಂಗ್ಲೀಷ್ ವೆರಿ ವೆಲ್. ಯು ಸ್ಪೀಕ್ ಇಂಗ್ಲೀಷ್ ವೆರಿ ವೆಲ್. ಈ ರೀತಿಯಾಗಿ ನಾವು ವಾಕ್ಯಗಳನ್ನು ಮಾಡ್ತಾ ಹೋಗಬೇಕು ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಪ್ರೆಸೆಂಟ್ ಇಂಡೆಫಿನಿಟನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಇಂಗ್ಲೀಷ್ ಬರಿತಾ ಹೋಗ್ರಿ. ಸೊ ನೀವು ಇನ್ನೂ ಬೇಗ ಇಂಗ್ಲೀಷ್ ಕಲಿಬೇಕು ಅಂದರೆ ಸೊ ಆಫ್ಲೈನ್ ಕ್ಲಾಸಿಗೆ ನೀವು ಬರ್ಬೋದು, ಅಥವಾ ನಮ್ಮ ಆನ್ಲೈನ್ ಕ್ಲಾಸು ಇದೆ. ಆನ್ಲೈನ್ ಕ್ಲಾಸು ಝೂಮ್ ಮೀಟಿಂಗಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮದೇ ಒಂದು ಆ್ಯಪ್ ಇದೆ, ಅದರಲ್ಲೂ ಮಾಡ್ತೀನಿ. ಸೊ ಅಲ್ಲಿ ನೀವು ಕೇವಲ 8 ದಿವಸದಲ್ಲಿ ಇಂಗ್ಲೀಷಲ್ಲಿ ಅಥವಾ ಇಂಗ್ಲೀಷ್ ಕಲಿಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯು ಕ್ಯಾನ್ ಲರ್ನ್ ಇಂಗ್ಲೀಷ್ ವಿದಿನ್ 8 days, ನೋ ಡೌಟ್. ಬಿಕಾಸ್ ಇಂಗ್ಲೀಷ್ ಬರೆಯೋದೇ ಬೇರೆ ಆಗುತ್ತೆ, ಇಂಗ್ಲೀಷ್ ಮಾತಾಡೋದು ಬೇರೆ ಆಗುತ್ತೆ. ಯಾರಿಗೆ ಬೇಗ ಇಂಗ್ಲೀಷಲ್ಲಿ ಬರಬೇಕನ್ನೋರು ದಯವಿಟ್ಟು ನನಗೆ ಕಾಲ್ ಮಾಡಿ. ನನ್ನ ನಂಬರು ಡಿಸ್ಕ್ರಿಪ್ಷನಲ್ಲಿದೆ. ಸೊ ಕನ್ನಡದಿಂದ ಇಂಗ್ಲೀಷ್ ಕಲಿಸುವಂಥ ಸಂಸ್ಥೆ 25 ವರ್ಷಗಳಿಂದ ನಾವು ಇಲ್ಲಿವರೆಗೆ 50ರಿಂದ 60 ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಇಂಗ್ಲೀಷ್ ಕಲಿಸ್ತಾ ಬಂದಿದ್ದೀವಿ. ಎಲ್ಲರೂ all the students have learned and they are speaking in English very well. So till tomorrow, see you tomorrow. Please practice. Thank you. Take care. Bye bye.